ಹಾಲೆಲೂಯಾ, ಶಲೋಮ್, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಮರಳಿ ನಾವೆಲ್ಲರೂ ಒಟ್ಟುಗೂಡೋದಕ್ಕೂ ದೇವರು ಒಂದು ಒಳ್ಳೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಪ್ರತಿದಿನ ನಮ್ಮ ಜೀವನದಲ್ಲಿ ಕಳೆಯೋದೆಷ್ಟೋ ಭಯಂಕರವಾದ ಸ್ಥಿತಿಗಳ ಮಧ್ಯದಲ್ಲಿ ನಾವು ಪ್ರಯಾಣದಲ್ಲಿದ್ದೀವಿ. ಆದರೂ ನಮ್ಮನ್ನು ಕಾಪಾಡುತ್ತಾ ಇರೋದು ದೇವರ ಕನಿಕರ ಮಾತ್ರವೇ. ದೇವರ ಕನಿಕರವನ್ನು ಹೊಂದಿಕೊಂಡಿರೋ ಪ್ರಿಯರಾದ ದೇವರ ಮಕ್ಕಳೇ, ಈ ದಿನ ದೇವರು ನಿಮಗಾಗಿ ಒಂದು ವಾಗ್ದಾನ, ಒಂದು ವಾಕ್ಯವನ್ನು ಕಳಿಸಿದ್ದಾರೆ. ಅದು ಏನೆಂದರೆ, ಲೂಕನ ಬರೆದ ಸುವಾರ್ತೆ ಪುಸ್ತಕ 12ನೇ ಅಧ್ಯಾಯ 25ನೇ ವಚನ. ದ ಬುಕ್ ಆಫ್ ಲೂಕ 12:25. ನಿಮ್ಮಲ್ಲಿ ಯಾವನು ಚಿಂತೆ ಮಾಡಿ ತನ್ನ ನೀಳಕ್ಕೆ ಒಂದು ಮೊಳವನ್ನು ಕೂಡಿಸಿಯೇನೋ, and which of you was with talking thought can add to his stature 1 cubit. ವಾಕ್ಯ ನಮ್ಮನ್ನು ಏನು ಹೇಳುತ್ತಾ ಇದೆ ಅಂದ್ರೆ, ನೀವಿರುವ ಸ್ಥಿತಿಯಲ್ಲಿ, ನೀವು ಹೋಗುತ್ತಿರುವ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಚಿಂತೆ ಮಾಡಿದ್ರೆ ನಿಮ್ಮ ಎತ್ತರ 1 ಮೊಳ ಬೆಳೆಯಬಹುದಾ? ಇಲ್ಲ ಅಂದ್ರೆ ಕಡಿಮೆ ಆಗಬಹುದಾ? ಚಿಂತೆ ಮಾಡಿದ್ರೆ ನಾವು 1 ಮೊಳ ಬೆಳೆಯೋದಕ್ಕಾಗೋದಿಲ್ಲ, 1 ಮೊಳ ಕಡಿಮೆ ಆಗೋದಕ್ಕಿಲ್ಲ. ಸೊ ಚಿಂತೆ ಮಾಡಿ ಪ್ರಯೋಜನವೇನು? ಸಾರಾಂಶ ವಿತ್ ಕ್ವಶನ್ ಮಾರ್ಕ್ ಈ ವಾಕ್ಯ ಇದೆ. ಈ ಕ್ವಶನ್ ಮಾರ್ಕ್, ಪ್ರಶ್ನೆ ಎಂಬ ಚಿಹ್ನ ಇದೆ ಅಲ್ವಾ, ಈ ಚಿಹ್ನವು ಕೆಲವು ಸಲ ನಮ್ಮ ಜೀವನದಲ್ಲಿ ಬಹಳ ಭಯಂಕರವಾದ ಕಾರ್ಯ ಮಾಡುತ್ತದೆ. ಪ್ರಿಯರಾದ ದೇವರ ಮಕ್ಕಳ, ಭಕ್ತನು ಹೇಳುತ್ತಾ ಇದೆ, ನೀವು ಚಿಂತಿಸಿ ಏನು ಲಾಭ? ನೀವು ಚಿಂತಿಸಿದರೆ ಏನು ಪ್ರಯೋಜನ? ನೀವು ಚಿಂತೆ ಮಾಡೋ ಸ್ಥಿತಿಯಲ್ಲಿರುವಾಗ, ನೀವು ಚಿಂತಿಸುವಾಗ ನಿಮ್ಮ ಜೀವನದಲ್ಲಿ ಏನಾದ್ರೂ ಬೆಳೆಯುತ್ತದೆ, ಏನಾದ್ರೂ ಕೊರತೆ ಆಗುತ್ತದೆ ಎಂಬುದಾಗಿ. ಅದು ಉದ್ದ ಅಂತ ಹೇಳಿದ್ದಾರೆ. ನಮ್ಮ ಎತ್ತರ ಬೆಳೆಯಬಹುದಾ? ನಮ್ಮ ಎತ್ತರ ಕಡಿಮೆ ಆಗಬಹುದಾ? ಇಲ್ಲ. ಚಿಂತೆ ಮಾಡಿದ್ರೆ ಏನು ಪ್ರಯೋಜನವಿಲ್ಲ. ವಿತ್ ಥಿಂಕಿಂಗ್ ವಿ ಕಾಂಟ್ ಏಬಲ್ ಟು ರಿಸೀವ್ ಎನಿಥಿಂಗ್, ವಿ ಕಾಂಟ್ ಏಬಲ್ ಟು ಅಚೀವ್ ಎನಿಥಿಂಗ್. ನೀವು ಚಿಂತೆ ಮಾಡಿ ಯಾವ ಪ್ರಯೋಜನವಿಲ್ಲ. ಹೇಗಿರೇ ಹೇಳ್ತೀರಾ ಅಂತ ನಾವಿರೋ ಪರಿಸ್ಥಿತಿ ನಮಗೆ ತಾನೇ ಗೊತ್ತು. ಹೌದದು ಸತ್ಯ. ಅದು ಆದರೂ ಬಟ್ ನಿಮ್ಗೊಂದು ತಿಳಿಸೋ ಮಾತೇನಂದ್ರೆ, ಈ ಚಿಂತೆಯ ಸಮಯದಲ್ಲಿ ನಾನೊಬ್ಬ ದೇವರನ್ನ ನಿಮ್ಮನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಆ ದೇವರು ಪ್ರತಿ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಆಸಕ್ತಿಯನ್ನು ನೋಡಿ ನಿಮ್ಮ ಚಿಂತೆ ಭಾರ ಎಲ್ಲ ತಾನೇ ಹೊತ್ತುಕೊಂಡು ಹೋಗುವ ದೇವರಾಗಿದ್ದಾರೆ. ನನ್ನ ಪ್ರಿಯ ದೇವರ ಸಹೋದರ ಸಹೋದರಿಯರೇ, ನನ್ನ ಆತ್ಮೀಯ ಮಕ್ಕಳೇ, ಚಿಂತಿಸಿ ಪ್ರಯೋಜನವಿಲ್ಲ. ನಿಮ್ಮ ಚಿಂತೆ ಭಾರವೆಲ್ಲ ಈ ಮುಂಜಾನೆ ವೇಳೆಯಲ್ಲಿ ಆ ದೇವಾದಿ ದೇವನ ಮೇಲೆ ಹಾಕಿರಿ. ಆತನು ನಿಮಗಾಗಿ ಚಿಂತಿಸುವ ದೇವರಾಗಿರುತ್ತಾರೆ. ಅಂಥ ಒಳ್ಳೆ ಚಿಂತಿಸುವ ದೇವರ ನಮ್ಮ ಸಂಗಡ ಇರುವಾಗ ನಾವು ಯಾಕೆ ಭಯ ಪಡಲಿ? ಬೆಳಗಿನ ಜಾವದಲ್ಲಿ ನಾವು ವಾಕ್ಯದ ಧ್ಯಾನದ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ನಮ್ಮ ಚಿಂತೆ ಭಾರವೆಲ್ಲ ಆತನು ಹೊತ್ತಿಕೊಂಡು ನಮ್ಮ ಜೀವನದಲ್ಲಿ ದೇವರು ಸಮಾಧಾನವನ್ನು ಕೊಡುತ್ತಾರೆ. ಹಾಗಿದ್ರೆ ಬರ್ತೀರಾ? ನಾವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ವಾಕ್ಯದ ಪ್ರಕಾರವಾಗಿ ನಾವು ಚಿಂತಿಸಿ ಏನು ಲಾಭವಿಲ್ಲ ಅಯ್ಯ. ನಮ್ಮ ಎತ್ತರ ಬೆಳೆಯೋದಿಲ್ಲ, ನಮ್ಮ ಎತ್ತರ ಸ್ವಾಮಿ ಕಡಿಮೆ ಆಗೋದಿಲ್ಲ ಸ್ವಾಮಿ. ಆದರೂ ನಮ್ಮ ಚಿಂತೆಯಿಂದ ನಾವು ವ್ಯಾಧಿಗ್ರಸ್ತರಾಗ್ತೀವಿ, ಮುಖದ ಕಲೆ ಹೋಗುತ್ತದಯ್ಯ. ಆದರೂ ನೀನು ಹೇಳಿದೆ, ಇಲ್ಲೇ ಕಷ್ಟಪಡೋವರೇ ಹೊರ ಹೋಗ್ತವ್ರೆ, ನೀವು ನನ್ನ ಬಳಿಗೆ ಬಂದಿರಿ, ನಾನು ನಿನ್ಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ. ಅಯ್ಯ, ಕೇಳುತ್ತಿರೋ ಪ್ರತಿಯೊಬ್ಬ ದೇವರ ಮಕ್ಕಳು ಚಿಂತೆ ಭಾರವನ್ನು ತಾವೇ ಹೊತ್ತಿಕೊಂಡು ಸ್ವಾಮಿ, ನಮ್ಮೆಲ್ಲರ ಜೀವನದಲ್ಲಿ ನೀನು ವಿಶ್ರಾಂತಿಯನ್ನು ಕೊಟ್ಟು ನಮ್ಮೆಲ್ಲರನ್ನು ನೀನು ಬಲಪಡಿಸಬೇಕೆಂಬುದಾಗಿ ಹೇಳುತ್ತಿರೋ ಒಬ್ಬೊಬ್ಬ ದೇವರ ಮಕ್ಕಳ ಸಂಗಡ ತಾವೇ ಇದ್ದು ಅವ್ರನ್ನ ಸಹಾಯ ನೀಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠೋಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರಾದ ದೇವರ ಮಕ್ಕಳೇ, ನಾಳೆ ಮರಳಿ ನಾವೆಲ್ಲರೊಟ್ಟಾಗಿ ಕೂಡಿ ಭೇಟಿಯಾಗೋ ತನಕ ನಿಮ್ಮ ಚಿಂತೆ ಭಾರ ಎಲ್ಲ ದೇವರನ್ನೊಪ್ಪಿಸಿ, ದೇವರು ನಿಮಗೆ ಸಹಾಯಕನಾಗಿರ್ತಾನೆ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.